ಬಸವೇಶ್ವರ ನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ರಿ. ಸೊ ಬಸವನಗುಡಿಯಿಂದ ಬಸವನಗುಡಿಯಿಂದ ಸುಮ್ಮನೆ ಬರೋಕ್ಕಾಯ್ತಾ? ರ್ಯಾಪಿಡ್ ರೆಸ್ಮಿ ಅಂತ ಸುಮ್ಮನೆ ಇಷ್ಟೊಂದು ಜನ ಅಭಿಮಾನಿಗಳು ನಿಮಗೆ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಶ್ರಮ ಇದೆ, ಇದ್ರ ಹಿಂದೆ ನಿಮ್ಮ ಪ್ರಯತ್ನ ಇದೆ. ಸೊ ನೀವು ಇಷ್ಟೇ ನನಗೇನು ಬೇಕು, ನನಗೇನೋ ಒಂದಷ್ಟು 3 ಹೊತ್ತು ಊಟ ಮಾಡ್ತೀವಿ, ಒಂದಷ್ಟು ಓಡಾಡ್ಕೊಂಡಿರೋದಕ್ಕೆ ಸಾಕಲ್ವಾ ಅಂತ ಅಂದಿದ್ರೆ ನೀವೆಲ್ಲ ಮುಟ್ಟಕ್ಕಾಗ್ತಿರ್ಲಿಲ್ಲ. ಸೊ ನೀವು ಅದನ್ನೆಲ್ಲ ಬಿಟ್ಟು ಬಂದದಕ್ಕೆ ಇಲ್ಲಿ ಗಂಟ ತಲುಪಿದಿರಿ. ಸೊ ನೀವು ಹೇಳೋದು ನಂಬಬೇಕು, ಸೆಲ್ಫ್ ಬಿಲೀಫ್, ನಿಮ್ಮನ್ನ ನಂಬಿ ನೀವೇ ಅದನ್ನು ಪೋಷಿಸ್ಕೋಬೇಕು ಏನೇ ಮಾಡಿ ಲೈಫಲ್ಲಿ ಅನ್ನೋದು. ಏನೇ ಕಷ್ಟ ಮಾಡಿದ್ರು ನಮ್ಮ ಪ್ರಯತ್ನ, ನಾವು ಅವಕಾಶ ಸಿಕ್ಕಿದಾಗ, ಈಗ 5 ವರ್ಷ ನಾನು ಹೌದು ಒಂದಷ್ಟು ಸುಮ್ಮನೆ ಓಡಾಡ್ಕೊಂಡು ಒಂದಷ್ಟು ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಒಂದಷ್ಟು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಯಾವುದೋ ಒಂದು ಮೀಟಿಂಗ್ ಮಾಡ್ಕೊಂಡು ಹೋಗಿ ಕಾಲ ಕಳೆದ್ರೂ ನಡೆದೋಗ್ಬಿಡ್ತದೆ. ಬಟ್ ಆದರೆ ಅದಾದಮೇಲೆ ಅಯ್ಯೋ ನಾನು ಹಿಂಗೆ ಮಾಡಬೇಕಾಗಿತ್ತು ಅಂದರೆ ಅದಕ್ಕೇನು ಸಿಗಲ್ಲ. ಸೊ ಅದರಿಂದ ಜಿಲ್ಲೆನಲ್ಲಿ ಈಗ ಒಂದು 10-15 ಸಾವಿರ ಕೇಸಸ್ ಇದ್ದಾವೆ ನಮ್ಮ DC ಆಫೀಸಲ್ಲಿ, AC ಆಫೀಸಲ್ಲಿ, ತಹಸೀಲ್ದಾರ್ ಆಫೀಸಲ್ಲಿ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೊಸ ಸ್ಕೀಮ್ ತಂದು ಅವೆಲ್ಲ ಮಾಡಿದ್ವಿ ನಮ್ಮಲ್ಲಿ. ಸೊ ಜನರಿಗೆ ಒಂದು ಕೇಸನ್ನು 1 ವರ್ಷಕ್ಕೆ ಕೋರ್ಟ್ಗೆ ಹೋಗೋ ಬದಲು 2 ತಿಂಗಳಲ್ಲಿ ಮಾಡಿದ್ರೆ ಅವ್ನಿಗೆಷ್ಟು ಬರೋ ಹೋಗೋ ಚಾರ್ಜು, ಮನೆ ಕೆಲಸ, ಲಾಯರ್ ಫೀಸು ಇವೆಲ್ಲ ಅನುಕೂಲ ಆಗುತ್ತಲ್ಲ. ಸೊ ಈ ಒಂದೊಂದಲ್ಲ, ಎಷ್ಟು ಮಾಡಲಿಕ್ಕೆ ಸಾಧ್ಯನೋ ಆ ಥರ ಬೇಕಾದಷ್ಟು ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಹೇಳೋದು ಪೊಲಿಟಿಕಲ್ ಪವರ್ ಇದೆಯಲ್ಲ. ಬಹಳ ಜನ ನಮ್ಮನ್ನೇ ನಾವು ಎದುರುಗಡೆ ಮಾತಾಡ್ತಿರ್ತಾರೆ, ರಾಜಕಾರಣಿ ಬಿಡ ಯಾವನೋ ಒಬ್ಬ MLA ಹೋದ್ರೂ ಆಯ್ತಾನೆ, ಏನೇನೋ ಮಾತಾಡ್ತಿರ್ತಾರೆ. ಅದೆಲ್ಲ ಈ ಕಿವಿಲಿ ಕೇಳಿಸ್ತೀವಿ, ಆಯ್ತು ಬಿಡಪ್ಪ ಅಂತ ಅನ್ಕೊಂಡು ನಾವು ಸುಮ್ಮನೆ ಏನು ಮಾತಾಡೋಕ್ಕಾಗತ್ತೆ ಅಂತ. ಬಟ್ ಆದರೆ ಮಹಾತ್ಮ ಗಾಂಧಿಯವರು ಇವತ್ತು ಡೆಮಾಕ್ರಸಿ ಅತ್ಯಂತ ದೊಡ್ಡ ದೇಶ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಮ್ಮ ದೇಶ, ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಪ್ರತಿ ಹಂತದಲ್ಲೂ ಎಲ್ಲ ಗೆದ್ದವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ರಾಜ್ಯದ ಜನ ಒಳ್ಳೆ ಚುನಾಯಿತ ಪ್ರತಿನಿಧಿಗಳನ್ನ ಗೆಲ್ಲಿಸಿದ್ರೆ ಈ ದೇಶ ಇವತ್ತೇನು ನಾವು ಅನೇಕ ಸಮಸ್ಯೆಗಳನ್ನ ಇನ್ನೂ ಎದುರಿಸ್ತಾ ಇದ್ದೀವಿ. ಬೇರೆ ದೇಶಕ್ಕೆ ಹೋದರೆ ಎಷ್ಟೊಂದೆಲ್ಲ ಡಿಸಿಪ್ಲಿನ್ ಇದೆ ಅಂತೀವಿ, ಎಷ್ಟೊಂದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತೀವಿ. ಇವೆಲ್ಲ ಏನಿದೆ ಇಲ್ಲಿ ಯಾಕಿಲ್ಲ ಅಂದರೆ ನಮ್ಮಲ್ಲಿ ಇನ್ನೂ ಸಹ ಈ ಥರದ ಒಂದು ಪ್ರಾಮಾಣಿಕವಾದಂಥ ಒಂದು ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಬಂದರೆ 10 ವರ್ಷ ಸಾಕು, ಏನು ಬೇಕಾದ್ರೂ ಈ ದೇಶದ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಇದಕ್ಕೆ ಯಾರು ಒಬ್ಬರು ಜವಾಬ್ದಾರಿ ತಗೊಳಕ್ಕಾಗಲ್ಲ. ಪ್ರತಿಯೊಬ್ಬ ಜವಾಬ್ದಾರಿ ಒಬ್ಬ ಪ್ರಜೆ ಇರ್ತಾರಲ್ಲ ಅವ್ರಿಗೂ ಸಹ ನನಗೂ ಜವಾಬ್ದಾರಿ ಇದೆ ಅಂತ. ನಾನು ಒಬ್ಬನ್ನು ಒಳ್ಳೆಯವನ್ನ ಆಯ್ಕೆ ಮಾಡಲಿಕ್ಕೆ ನಾನೊಂದು ಓಟ್ ಹಾಕಬೇಕು ಅಥವಾ 4 ಜನಕ್ಕೆ ಹಾಕಬೇಕು, ನನಗೆ ಯಾವುದೇ ಥರದ ಆಮಿಷಕ್ಕೆ ನಾವು ಒಳಗಾಗಬಾರ್ದು ಅನ್ನೋ ಮಟ್ಟಕ್ಕೆ ಹೋದಾಗ ಈ ದೇಶ ಸರೋಗುತ್ತೆ. ಇಲ್ಲ ಅಂದರೆ ಎಲ್ಲ ಸರಿಪಳಿಯೋದು. ಯಾರೋ 4 ಜನ ಒಳ್ಳೆಯವರು ಬರ್ತಾರೆ, 4 ಜನ ಕೆಟ್ಟವರು ಬರ್ತಾರೆ, 4 ಜನ ಸೋಂಬೇರಿಗಳು ಇರ್ತಾರೆ, 4 ಜನ ಶ್ರಮ ತಗೊಳ್ಳೋರು ಇರ್ತಾರೆ. ಅವಾಗ ಏನಾಗುತ್ತೆ, ಒಂದು ಬಾರಿ ಒಳ್ಳೇದಾದರೆ ಇನ್ನೊಂದು ಬಾರಿ 5 ವರ್ಷ ಹಾಗೇ ನಿರಂತರವಾಗಿ ಕಾಲ ಕಳೆದ್ರೆ ಮತ್ತು ಇನ್ನೊಂದು 5 ವರ್ಷ ಬಂದವನು ಏನೋ ಮಾಡಬೇಕು ಅಂದರೆ 5 ವರ್ಷ ಟೈಮ್ ಪಾಸ್ ಆಗಿಬಿಟ್ಟಿರ್ತದೆ. ಸೊ ಮತ್ತೊಂದು 5 ವರ್ಷ ಹೋಗುತ್ತೆ. ಈ ಥರದ್ದೆಲ್ಲ ಸಾಕಷ್ಟು ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಸ್ವಲ್ಪ ವ್ಯತ್ಯಾಸ ಇದೆ. ಇದಕ್ಕಿಂತ ಇನ್ಯಾವುದೂ ಒಳ್ಳೆಯದಿಲ್ಲ. ಡೆಮಾಕ್ರಸಿಗಿಂತ ಮತ್ತಿನ್ಯಾವುದು ಮಹಾರಾಜರ ಕಾಲಕ್ಕೆ ಹೋಗೋಕ್ಕಾಗಲ್ಲ, ಡಿಕ್ಟೇಟರ್ಶಿಪ್ ಕಡೆಗೆ ಹೋಗಬೇಕು, ಇಲ್ಲ ಡೆಮೋಕ್ರಸಿ ಕಡೆಗೆ. ಡೆಮಾಕ್ರಸಿನೇ ಅಲ್ಟಿಮೇಟು. ಈಗ ಡೆಮಾಕ್ರಸಿ ಇರಬೇಕು ಅಂತ ಅಂದರೆ ನಾವು ಜನರು ಬದಲಾವಣೆ ಆಗಬೇಕಾಗತ್ತೆ.